ಅವ್ರು ಯಾರೋ ಒಬ್ರು ಸಜೆಸ್ಟ್ ಮಾಡಿರ್ತಾರೆ ಈ ಶೇರ್ ಬೈ ಮಾಡು ಅಂತ. ಡೈರೆಕ್ಟ್ ಆಗಿ ಟ್ರೇಡಿಂಗ್ ವ್ಯೂ ಬಂದು ನೀವೇ ಅನಾಲಿಸಿಸ್ ಮಾಡಿ ನೀವೇ ನಿಮ್ಗೆ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಏನಾದ್ರೂ ಬೈ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ನನ್ನ ಫ್ರೆಂಡ್ಸು ಕೇಳ್ತಿದ್ರು, ನಾನು ಕೂಡ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು, ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ನಂಗೊತ್ತು ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ತಿದ್ದೀರಾ ಅಂದ್ರೆ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಹೇಳಿರ್ತಾರೆ, ಅವ್ರು ಯಾರೋ ಒಬ್ರು ಸಜೆಸ್ಟ್ ಮಾಡಿರ್ತಾರೆ ಈ ಶೇರ್ ಬೈ ಮಾಡು ಅಂತ. ನಾಟ್ ಓನ್ಲಿ ಇನ್ ಇಂಡಿಯನ್ ಮಾರ್ಕೆಟ್, ಕ್ರಿಪ್ಟೋದಲ್ಲೂ ಕೂಡ ಈ ಬಿಟ್ಕಾಯಿನ್ ಬೈ ಮಾಡು, ಇಥೇರಿಯಂ ಬೈ ಮಾಡು ಅಂತ ಯಾರೋ ಒಂದು ಹೇಳಿರ್ತಾರೆ. ಅದನ್ನ ನೀವು ಬ್ಲೈಂಡ್ ಆಗಿ ಬೈ ಮಾಡಿರ್ತೀರಾ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟ್ರೇಡಿಂಗ್ ವ್ಯೂ ಬಗ್ಗೆ ಹೇಳ್ತೀನಿ. ಅಂದ್ರೆ ಟ್ರೇಡಿಂಗ್ ವ್ಯೂ ಅಂದ್ರೆ ಟ್ರೇಡಿಂಗ್ ಚಾರ್ಟ್. ನಿಮ್ಗೆ ಯಾರಾದ್ರೂ ಬಂದು ಈ ಶೇರ್ ಆರ್ ಕ್ರಿಪ್ಟೋನ ಸಜೆಸ್ಟ್ ಮಾಡಿ ಇದನ್ನ ಬೈ ಮಾಡಿ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಟ್ರೇಡಿಂಗ್ ವ್ಯೂ ಬಂದು ನೀವೇ ಅನಾಲಿಸಿಸ್ ಮಾಡಿ ನೀವೇ ನಿಮ್ಗೆ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅಂತ ಗೊತ್ತಾಗುತ್ತೆ. ಅಂಡ್ ಇದ್ರ ಬೇಸಿಕ್ಸ್ ಇದೆ ಅಲ್ಲ, ಬೇಸಿಕ್ಸ್ ಏನಿದೆ, ಟ್ರೇಡಿಂಗ್ ವ್ಯೂ ಹೆಂಗ್ ಯೂಸ್ ಮಾಡೋದು, ಯಾವ ತರ ಯೂಸ್ ಮಾಡ್ಬೋದು, ಯಾವ್ಯಾವ ಟೈಮ್ ಫ್ರೇಮ್ ಹೆಂಗ್ ಹಾಕೋದು, ಅದನ್ನೆಲ್ಲ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ತಪ್ಪದೆ ನೋಡಿ ಅಂಡ್ ವಿಡಿಯೋನ ಫುಲ್ ನೋಡಿ. ಸೊ ಟ್ರೇಡಿಂಗ್ ವ್ಯೂ ಅಂತ ಹೇಳಿದ್ರೆ ಏನಂದ್ರೆ, ಇಟ್ಸ್ ಅ ವೆಬ್ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ ವಿಚ್ ಹೆಲ್ಪ್ಸ್ ದ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್. ಅಂದ್ರೆ ಅವ್ರು ಟ್ರೇಡರ್ಸ್ಗೆ ಮತ್ತೆ ಇನ್ವೆಸ್ಟರ್ಗೆ ಹೆಲ್ಪ್ ಮಾಡುತ್ತೆ ನಾವು ಅನಲೈಸ್ ಮಾಡ್ಲಿಕ್ಕೆ. ಟ್ರೇಡಿಂಗ್ ವ್ಯೂ ನಲ್ಲಿ ಯಾವ್ದಾದ್ರು ಫಿನಾನ್ಷಿಯಲ್ ಮಾರ್ಕೆಟ್ದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫಾರೆಕ್ಸ್, ಇಂಡಿಯನ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ, ಕಮೋಡಿಟಿ, ಎವ್ರಿಥಿಂಗ್. ಅಂಡ್ ಟ್ರೇಡಿಂಗ್ ವ್ಯೂನ ಯಾರ್ಯಾರು ಯೂಸ್ ಮಾಡ್ಬೋದು ಅಂತ. ಸೊ ಇದನ್ನ ಇನ್ವೆಸ್ಟರ್ಸ್ ಯೂಸ್ ಮಾಡ್ಬೋದು, ಟ್ರೇಡರ್ಸ್ ಯೂಸ್ ಮಾಡ್ಬೋದು, ಸ್ಕ್ಯಾಲ್ಪರ್ಸ್ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂಡ್ ನಮ್ಗೆ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ ನೋಡ್ಲಿಕ್ಕೆ ಆಗುತ್ತೆ ಅಲ್ಲ. ಸೊ ಅದನ್ನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕೂಡ ಯೂಸ್ ಮಾಡ್ಬೋದು ಅಂಡ್ ಟ್ರೇಡರ್ಸ್ ಕೂಡ ಯೂಸ್ ಮಾಡ್ಬೋದು. ನಾನೀಗ ಡೈರೆಕ್ಟ್ ಆಗಿ ನಿಮ್ಗೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಕರ್ಕೊಂಡು ಹೋಗ್ತೇನೆ. ಅಂಡ್ ಅದ್ರ ಟೂಲ್ಸ್ ಏನಿದೆ, ಯಾವ ತರ ನಾವು ಯೂಸ್ ಮಾಡ್ಬೋದು, ಯಾವ ತರ ಅನಲೈಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ, ಬನ್ನಿ. ಲೆಟ್ಸ್ ಗೋ ಫ್ರಮ್ ವೆರಿ ಬೇಸಿಕ್. ಸೊ ಇದು ಗೂಗಲ್ ಕ್ರೋಮ್. ಸೊ ಗೂಗಲ್ ಕ್ರೋಮಿಗೆ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ. ಸೊ ನಮಗೆ ಈ ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ ಇದೆಲ್ಲ ಲಿಂಕ್, ಅದೇ ಟ್ರೇಡಿಂಗ್ ವ್ಯೂ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸರ್ಚ್ ಮಾಡ್ಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಹೋಗಿ ನೀವು ಯಾವುದೇ ಸ್ಟಾಕ್ ಆಗಿರಲಿ, ಯಾವುದೇ ಕ್ರಿಪ್ಟೋ ಆಗಿರಲಿ, ಯಾವ್ದು ಬೇಕಿದ್ರೆ ನೀವು ಸರ್ಚ್ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ರಿಲಯನ್ಸ್ ಅಂತ ಇದೆ, ರಿಲಯನ್ಸನ್ನು ಕ್ಲಿಕ್ ಮಾಡ್ತೀನಿ. ಹಂಗೆ ಇಲ್ಲಿ ಬಂದ ತಕ್ಷಣ ನಮಗೆ ರಿಲಯನ್ಸ್ ಚಾರ್ಟ್ ಕಾಣುತ್ತೆ. ಹಾಗೆ ನಮಗೆ ಬೇರೆ ಸ್ಟಾಕ್ ಏನಾದರೂ ನೋಡ್ಬೇಕಂದ್ರೆ ಇಲ್ಲಿ ಹೋಗಿ ಬ್ಯಾಕ್ ಸ್ಪೇಸ್ ಒತ್ತಿ ಬೇರೆ ಯಾವ್ದು ಸ್ಟಾಕ್ ಬೇಕು ಅದನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ನಿಫ್ಟಿ ನೋಡ್ಬೇಕಂದ್ರೆ ನಿಫ್ಟಿ ಕ್ಲಿಕ್ ಮಾಡ್ಬೋದು, ಅದ್ರ ಚಾರ್ಟ್ ಬರುತ್ತೆ. ಸೊ ಅದೇ ಥರ ಯಾವ್ದು ಬೇಕಾದ ಚಾರ್ಟ್ನ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ರಿಲಯನ್ಸ್. ಸೊ ರಿಲಯನ್ಸ್ ಚಾರ್ಟಲ್ಲಿ ಇದ್ದೀವಿ ಈಗ. ಸೊ ನಾವೀಗ ನೋಡುವ ಟ್ರೇಡಿಂಗ್ ವ್ಯೂನಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಟೂಲ್ಸ್ ಇದೆ, ನಾವು ಯಾವ ಥರ ಹೆಂಗೆ ಅನಲೈಸ್ ಮಾಡ್ಬೋದು ಅದನ್ನೆಲ್ಲ ತಿಳ್ಕೊಳ್ಳುವ ಈಗ. ಫಸ್ಟ್ ಆ್ಯಂಡ್ ದ ಬೇಸಿಕ್ ಥಿಂಗ್ ಏನಂತ ಅಂದರೆ ಟೈಮ್ ಫ್ರೇಮ್. ಸೊ ನಾವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಿ ಟ್ರೇಡ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 1 ಡೇ ಟೈಮ್ ಫ್ರೇಮ್. ಸೊ 1 ಡೇ ಟೈಮ್ ಫ್ರೇಮ್ ಕ್ಲಿಕ್ ಮಾಡಿದರೆ ನಾನು ಇದನ್ನು ಝೂಮ್ ಮಾಡ್ತೀನಿ. ಈ 1 ಕ್ಯಾಂಡಲ್ಸ್ ಇದೆ ಅಲ್ಲ, ಈ 1 ಕ್ಯಾಂಡಲ್ಸ್ 1 ಡೇ ಕ್ಯಾಂಡಲ್ಸ್. ಓಕೆನಾ? ಸೊ ಬಿಕಾಸ್ ನಾವು 1 ಡೇ ಟೈಮ್ ಫ್ರೇಮ್ ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ನೋಡಿ ಕೆಳಗಡೆ ಡೇಟ್ ಕಾಣ್ತಿದೆ 27 ಫೆಬ್ರವರಿ ಅಂತ. ಸೊ ಇದು 26 ಫೆಬ್ರವರಿ, ಇದು 25 ಫೆಬ್ರವರಿ. ಸೊ ಅದೇ ಥರ 1 ಡೇ ಟೈಮ್ ಫ್ರೇಮ್ ಕ್ಲಿಕ್ ಮಾಡಿದ್ರೆ ಒಂದೊಂದು ಕ್ಯಾಂಡಲ್ 1 ಡೇದಾಗಿರುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ 1 hour ಟೈಮ್ ಫ್ರೇಮ್ ಕ್ಲಿಕ್ ಮಾಡ್ತೀನಿ. ಸೊ 1 hour ಟೈಮ್ ಫ್ರೇಮ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಈ 1 ಕ್ಯಾಂಡಲ್ ಇರುತ್ತೆ ಅಲ್ಲ, ಆ 1 ಕ್ಯಾಂಡಲ್ಸ್ 1 hour ಕ್ಯಾಂಡಲ್ಸ್ ಆಗಿರುತ್ತೆ. ಸೊ ಇದೊಂದು ತಿಳ್ಕೊಳ್ಳಿ. ಸೊ ನಿಮಗೆ ಈಗ ಟೈಮ್ ಫ್ರೇಮ್ನ ಹೆಂಗೆ ಅನಲೈಸ್ ಮಾಡೋದು ಅಂತ ಗೊತ್ತಾಗಿದೆ. ಸೊ ಲೆಟ್ಸ್ ಗೋ ಬ್ಯಾಕ್ ಟು 1 ಡೇ ಟೈಮ್ ಫ್ರೇಮ್. ಸೊ ಮತ್ತೆ ಏನೇನು ಫೀಚರ್ಸ್ ಇದೆ ಅಂತ ತಿಳ್ಕೊಳ್ಳುವ. ಇನ್ನೊಂದೇನೆಂದರೆ ಇಲ್ಲಿದೆ ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಯೂಶ್ವಲಿ ಯೂಸ್ ಮಾಡೋದು EMA ಇಂಡಿಕೇಟರ್, ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಇಲ್ಲೇನಾದರೂ EMA ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ. ಇದನ್ನು ಟೈಪ್ ಮಾಡಿದ್ರೆ ನಾವು EMA ಯೂಸ್ ಮಾಡ್ಬೋದು. ಇಲ್ಲಿ ಲೈನ್ ಕಾಣ್ತಿದೆಯಲ್ಲ, ರೆಡ್ ಲೈನ್ ಮತ್ತು ಬ್ಲೂ ಲೈನ್, ಅದು ನಾನು EMA ಯೂಸ್ ಮಾಡ್ತಿರೋದು.
ಬರೀ ಇ ಎಮ್ ಐ ಅಷ್ಟೇ ಅಂತ ಅಲ್ಲ, ಇಲ್ಲಿ ತುಂಬ ಇಂಡಿಕೇಟರ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ನಿಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಇ ಎಮ್ ಐ ಯೂಸ್ ಮಾಡೋದು. ಸೊ ನಾನು ನೆಕ್ಸ್ಟ್ ವಿಡಿಯೋ ಆರ್ ಎನಿ ಫರ್ದರ್ ವಿಡಿಯೋ 9/20 EMI ಮೇಲೆ ವಿಡಿಯೋ ಮಾಡ್ತೀನಿ, ಸೊ ದಟ್ ನಿಮಗೂ ಅದು ಹೆಲ್ಪ್ ಆಗಲಿ ಅಂತ. ಸೊ ನೆಕ್ಸ್ಟ್ ಫೀಚರ್ಸ್ ಏನಂದರೆ ಟ್ರೆಂಡ್ ಲೈನ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರೆಂಡ್ ಲೈನ್ ಅಂತ ಬರುತ್ತೆ. ಸೊ ಈ ಟ್ರೆಂಡ್ ಲೈನ್ನ ನಾವು ಈ ಟ್ರೆಂಡ್ ಲೈನ್ ನಮಗೆ ತುಂಬ ಉಪಯೋಗ ಆಗುತ್ತೆ. ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತು ಮಾರ್ಕೆಟ್ ಬುಲ್ಲಿಶಲ್ಲಿದೆಯಾ ಬೇರಿಶಲ್ಲಿದೆಯಾ ಅಂತ ನೋಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಟ್ರೆಂಡ್ ಲೈನ್ದು ಕೂಡ ಇನ್ನೊಂದು ಸ್ಟ್ರಾಟಜಿ ಇದೆ, ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೀಗ ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇನ್ನೊಂದೇನೆಂದರೆ, ಹಿಯರ್ ಯು ಕ್ಯಾನ್ ಸಿ ದಟ್ ರೆಕ್ಟ್ಯಾಂಗಲ್, ರೈಟ್? ತುಂಬ ಯೂಸಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ, ಇನ್ನು ಸ್ವಲ್ಪ ಝೂಮ್ ಔಟ್ ಮಾಡ್ತಿದ್ದೀನಿ. ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣ್ತಿದೆಯಲ್ಲ, ಈ ರೆಕ್ಟ್ಯಾಂಗಲ್ ಬಾಕ್ಸ್ ಹತ್ರ ರಿಲಯನ್ಸ್ ಚಾರ್ಟ್ ತುಂಬ ಸಲ ಬಂದು ಪುಲ್ ಬ್ಯಾಕ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಂತು ಮತ್ತೆ ಮೇಲೋಯ್ತು, ಇಲ್ಲಿ ಬಂತು ಮತ್ತೆ ಮೇಲೋಗಿದೆ, ಇಲ್ಲಿ ಬಂದಿದೆ ಮತ್ತೆ ಮೇಲೋಗಿದೆ. ಸೊ ಇದು ನಮಗೊಂದು ರೆಸಿಸ್ಟೆನ್ಸ್ ಆರ್ ಸಪೋರ್ಟ್ ಥರ ಇರುತ್ತೆ. ಓಕೆನಾ? ಇದು ಮೇಲಿಂದ ಕನ್ಸಿಡರ್ ಮಾಡಿದ್ರೆ ಇದು ಸಪೋರ್ಟ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಏನು ಪ್ರೇಟ್ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ, ಈ ಕ್ಯಾಂಡಲ್ ಬರ್ತಿದೆ, ಇಲ್ಲಿ ಬಂದು ಇಲ್ಲಿ ಟಚ್ ಆಗಿ ಮೇಲೆ ಹೋಗುತ್ತೆ ಅಂತ ಪ್ರೇಟ್ ಮಾಡ್ಬೋದು. ಸೊ ಇದನ್ನು ನಾವು ಮೊದಲೇ ಈ ರೆಕ್ಟ್ಯಾಂಗಲ್ ಬಾಕ್ಸ್ ಏನಿದೆ ಅದನ್ನು ಮೊದಲೇ ಹಾಕಿಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ನಾವು ಎನಲೈಸ್ ಮಾಡಲಿಕ್ಕೆ. ಆ್ಯಂಡ್ ನಾನು ನೋಡಿ ಇಲ್ಲಿ ಕೆಳಗಡೆ ಕೂಡ ಬಾಕ್ಸ್ ಹಾಕಿಟ್ಟಿದ್ದೀನಿ. ಸೊ ದಟ್ ನೋಡಿ, ಡೇಟ್ ನೋಡಿದ್ರೆ ನವಂಬರ್ 2023ಗೆ ಇಲ್ಲಿ ಬಂದು ಟಚ್ ಆಗಿ ಮೇಲೆ ಹೋಗಿದೆ. ಆ್ಯಂಡ್ ಇನ್ನೊಂದು ಸಲ ಬಂದು ಟಚ್ ಆಗಿದ್ದು ನೋಡಿ, ಏಪ್ರಿಲ್ 2025ಗೆ ಇಲ್ಲಿ ಬಂದು ಟಚ್ ಆಗಿ ಮೇಲೆ ಹೋಗಿದೆ. ಸೊ ಇದೇನಾದರೂ ಈ ಬಾಕ್ಸನ್ನು ಬ್ರೇಕ್ ಮಾಡಿ ಕೆಳಗಡೆ ಬಿತ್ತಂದರೆ ನೆಕ್ಸ್ಟ್ ಸಪೋರ್ಟ್ ಏನಿರುತ್ತೆ ಅದು ಈ ಬಾಕ್ಸ್ ಇದೆ. ಸೊ ಈ ಬಾಕ್ಸಿಗೆ ಟಚ್ ಆಗಿ ಮತ್ತೆ ಮೇಲೆ ಹೋಗ್ಬೋದು. ಸೊ ಇದು ಕೂಡ ತುಂಬ ಹೆಲ್ಪ್ಫುಲ್ ಟೂಲ್ ನಮಗೆ ಎನಲೈಸ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ನೋಡಿ ಪಾತ್ ಅಂತ ಇದೆ. ಈ ಪಾತಲ್ಲಿ ಏನು ಮಾಡ್ಬೋದು ಅಂದರೆ, ನಾವು ಮೊದಲೇ ಪ್ರೇಟ್ ಮಾಡಿಡ್ಬೋದು. ನೋಡಿ, ಇದೇನಾದರೂ ಹಿಂಗೆ ಬ್ರೇಕ್ ಆಯ್ತಂದ್ರೆ ಅದು ಇಲ್ಲಿ ತನಕ ಬರುತ್ತೆ, ಇಲ್ಲಿ ತನಕ ಬಂದು ಹಿಂಗೆ ಬಂದು ಈ ಥರ ಏನಾದರೂ ಮಾಡಿ ಮೊದಲೇ ಪ್ರೇಟ್ ಮಾಡಿಡ್ಲಿಕ್ಕೆ ಈ ಪಾತ್ ಲೈನ್ ಕೂಡ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ನಾನು ನಿಮಗೆ ಬೇಸಿಕ್ ಟೂಲ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡ್ಲಿಕ್ಕೆ ಹೋದರೆ ತುಂಬ ಟೂಲ್ಸ್ ಇದೆ ಇದರಲ್ಲಿ. ಸೊ ಬೇಸಿಕ್ ಟೂಲ್ಸ್ ನಮಗೆ ಯೂಶ್ವಲ್, ಈಗ ನೀವು ಬಿಗಿನರ್ ಅಲ್ಲ, ತುಂಬ ಬೇಸಿಕ್ ಆಗಿ ಏನೇನು ಬೇಕು ಇಂಪಾರ್ಟೆಂಟ್ ಆಗಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬೈ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಬಂದು ಟ್ರೇಡಿಂಗ್ ವ್ಯೂ ಬಂದು ನಿಮ್ಮ ವ್ಯೂ ಯಾವ ಥರ ಇದೆ ಅಂತ ಚೆಕ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ. ಥ್ಯಾಂಕ್ ಯು.